ಸ್ನೇಹಿತರೆ ನಮಸ್ಕಾರ. ದೇವರಲ್ಲಿ ನಾವು ಬೇಡಿಕೆಯನ್ನ ಇಟ್ಟು ಎಲ್ಲವನ್ನು ಪಡೆಯುವುದು ಸಾಮಾನ್ಯ ಸಂಗತಿ. ಆದರೆ ಇಲ್ಲೊಬ್ಬ ಭಕ್ತ ದೇವರು ಕನಸಿನಲ್ಲಿ ಬಂದು ಕೇಳಿದರು ಎಂದು ತನ್ನ 30 ಎಕರೆ ಕೃಷಿ ಭೂಮಿಯನ್ನ ಮಾರಾಟ ಮಾಡಿ ಆ ದೇವರಿಗಾಗಿ ಇಂದಿಗೂ ಕೂಡ ಭಿಕ್ಷೆ ಬೇಡ್ತಾ ಇದ್ದಾರೆ. ಹಾಗಾದ್ರೆ ಉತ್ತಮವಾದ ಬೃಹತ್ ದೇವಾಲಯ ನಿರ್ಮಿಸಿರುವ ಆ ಅರ್ಚಕನ ಮಾತನ್ನ ನೀವೇ ಕೇಳಿ. ಶತಕೋಟಿ ಜನರಿಂದ ಬೇಡಿ ರಾಜಗೋಪುರ, ವೆಂಕಟೇಶ್ವರ ದೇವಾಲಯ, ಗರಡಗಂಬ, ಗೋವಿಂದರಾಜ ಗುಡಿ, ಸ್ವಾಮಿ ದೇವಸ್ಥಾನ ಎಲ್ಲ ಕಾಮಗಾರಿ ಕೆಲಸ ನಡೆಯಬೇಕಾಗಿ ವಿನಂತಿ. ಭಕ್ತ ಮಾರ್ಸಿಯರೇ, ಮುಂದೆ ಬನ್ನಿ, ತನು ಮನ ಧನ ಸಹಾಯ ಮಾಡಬೇಕಾಗಿ ಪ್ರಧಾನ ಅರ್ಚಕರು ಶ್ರೀನಿವಾಸ ಸ್ವಾಮಿಯರು ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ಕೇಳಿದ್ರಲ್ಲ ಆ ವ್ಯಕ್ತಿಯ ಮಾತುಗಳನ್ನ. ಶತಕೋಟಿ ಜನರಿಂದ ಸಂಗ್ರಹಿಸಿದ ಹಣವನ್ನ ದೇವರಿಗೆ ಖರ್ಚು ಮಾಡಿ ಆತನ ಕಾರ್ಯಗಳನ್ನ ಮಾಡುವುದರ ಜೊತೆಗೆ ಆ ದೇವಾಲಯದಲ್ಲಿ ಕುದುರೆ ವಾಹನ, ವೀರಗಾಸೆ, ತಮಟೆ ಸೇರಿದಂತೆ ವಿವಿಧ ವಾದ್ಯಗಳ ಸಮೇತ ಹಲವಾರು ಆಚರಣೆಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆ ಅರ್ಚಕರ ಬಗ್ಗೆ ಇವರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ. ಆ ಸ್ವಾಮಿ ತಿರುಪತಿ ತಿಮ್ಮಪ್ಪ ಅವ್ರಿಗೆ ಕನ್ಸಲ್ಲಿ ಬಂದು, ನೀನು ದೇವಾಲಯ ಮಾಡಯ್ಯ, ನಾನಿದ್ದೀನಿ, ನಿನ್ಗೆ ಯಾಕಯ್ಯ ಅಂತ ಅಂದರು. ಇವ್ರ ಹತ್ರ ಹೆಚ್ಚು ಕಡಿಮೆ ಸ್ವಾಮಿ 50 ಎಕರೆ ಇತ್ತು ಸ್ವಾಮಿ. 50 ಎಕರೆಯಲ್ಲಿ ಇವ್ರದ್ದೇ ಭಾಗ ಆಗಿ ಇವ್ರಿಗೆ ಇವ್ರ ತಂದೆಯವರು ಇವ್ರ ಲೆಕ್ಕಾಚಾರದಲ್ಲಿ 30 ಎಕರೆ ಬಂದಿತ್ತು ಸ್ವಾಮಿ. ಇವಾಗ ಎಲ್ಲ ಮಾರ್ಕೊಂಬಿಟ್ಟು ಏನು ಇವಾಗ ಹಬ್ಬ ಅಂದೆ 5 ಎಕರೆ ಒಳಗಡೆ ಮಡಿಕೊಂಡವ್ರೆ. ಅದನ್ನು ದೇವ್ರಿಗೆ ಎಣ್ಣೀರು ಪನ್ನೀರು ಎಲ್ಲ ಮಾಡಿ ಪಾನಿ ಸೇವೆ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾರೆ. ಆದರೆ ಸತ್ಯವಾಗಿ ಹೇಳ್ತೀನಿ, ನಾವು ಯಾವುದೇ ದೇವರಾಗಿರಲಿ ಏನೇ ಆಗಿರಲಿ, ನಾವು ಜೋಳಿಗೆ ಹಾಕೊಂಡು ಭಿಕ್ಷಾ ಬೇಡ್ಕೊಂಡು ಅದ್ರಲ್ಲಿ ದೇವ್ರು ಮಡಿಕೊಂಡು ಅದರಲ್ಲೇ ಸ್ವಾಮಿ ದೇವರಿರೋ. ಸ್ನೇಹಿತರೆ ಕೇಳಿದ್ರಲ್ಲ, ಈ ದೇವಾಲಯ ಇರುವುದು ಕರ್ನಾಟಕದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೊರಟಿ ತಿರುಮಲಪಾಳ್ಯ ಎಂಬ ಸ್ಥಳದಲ್ಲಿ. ತಿರುಪತಿಯಂತೆ ಇಲ್ಲಿ ಬೃಹತಾಕಾರದ ಬಾಲಾಜಿಯ ವಿಗ್ರಹವಿದೆ. ಇಲ್ಲಿಗೆ ಬರುವ ಸಾವಿರಾರು ಮಂದಿ ಒಳಿತು ಕಂಡಿದ್ದಾರೆ. ತಿರುಪತಿಗೆ ನೀಡುವ ಹಲವಾರು ಹರಕೆಗಳನ್ನ ಇಲ್ಲಿ ನೀಡಿ ತಮ್ಮ ಬದುಕನ್ನ ಹಸನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಈ ಅರ್ಚಕರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ನಮ್ದು ಸುಮಾರು ಒಂದು 30 ಎಕರೆ ಊರು ಸುತ್ತ ಇತ್ತು, ಭೂಮಿ ಇತ್ತು. ನಾವು ಮಾರ್ಬಿಟ್ಟು ಆ ಭಗವಂತ ಪ್ರೇರಣೆ ಮುಳಬಾಗಿಲ ಆಂಜನೇಯ, ಗೋವಿಂದರಾಜ, ಈಶ್ವರ ಭಕ್ತಲಿ, ಸ್ವಾಮಿ ವೆಂಕಟೇಶ್ವರ, ಮಹಾಗಣಪತಿ, ಪದ್ಮಾವತಿ, ಗರುಡ ಎಲ್ಲ ಸ್ಥಾಪನೆ, ನಾಗರಿಕಲ್ಲು ಎಲ್ಲ ಮಾಡಿಸಿದ್ವಿ. ಇನ್ನು ದೊಡ್ಡ ಕಲ್ಯಾಣಿ ಯಾರ್ಯಾರು ಭಕ್ತರು ಇರೋರು ಕಟ್ಸ್ಬೋದು. ತಿರುಮಲ ಹತ್ರ ಕಲ್ಯಾಣಿನೂ ಜಾಗ ಇದೆ, ನಮ್ಮದೇ ಜಾಗದಲ್ಲಿ ಮಾಡಿ ಅಂತ ಹೇಳ್ತೀವಿ. ವಸತಿ ಗೃಹನೂ ಗೋವಿಂದರಾಜನ ಗುಡಿತವ ಪಿಟ್ಟು ಹೊಡ್ಸಿದ್ದೀವಿ. ಅದನ್ನು ಮುಂದೆ ಬಂದು ಯಾರು ಕಟ್ಟಿಸಿ ಸಹಾಯ ಮಾಡ್ಬೋದು. ಭಕ್ತರು ಮೈಸೂರು, ಮಂಡ್ಯ, ಮದ್ದೂರು, ಬೆಂಗಳೂರು ಎಲ್ಲ ಕಡೆ ದೂರದ ಭಕ್ತಾದಿಗಳು ಯಾರು ದಾನಿಗಳು ಮುಂದೆ ಬಂದು ಮಾಡುತ್ತಾರೋ ಅಂಥವರ ಹೆಸರಲ್ಲಿ ಗೃಹಾಲಯನೂ ಕಟ್ಟಬೇಕಾಗಿ ಬೇಡಿಕೊಳ್ಳುತ್ತೇವೆ. ಪರಮಾತ್ಮನ ಕೆಲಸಕ್ಕಾಗಿ ನಾವು ಶತಕೋಟಿ ಜನ 1 ರೂಪಾಯಿನೂ ಭಿಕ್ಷೆ ಬೇಡ್ತೀವಿ. 1000 ಕೊಡಲಿ, 500 ಕೊಡಲಿ, 100 ರೂಪಾಯಿ ಕೊಡಲಿ. ಆ ಭಿಕ್ಷದಲ್ಲಿ ಜಾತ್ರೆ, ಕೆಲಸ, ಕಾಮಗಾರಿ ಎಲ್ಲ ನಡೆಸಬೇಕಾಗಿ ನಾವು ಆ ಭಗವಂತನ ವೈಕುಂಠನೂ ಇನ್ನು ಮುಂದೆ ಬರ್ತದೆ. ಇದು ಜಾತ್ರೆ ಪುರಾತನ ಕಾಲದ ನಮ್ಮ ಚಿನ್ನದಗಿರಿ ದಾಸಪ್ಪ, ವಜ್ರದಗಿರಿ ದಾಸಪ್ಪ, ಕೆಂಪೇಗೌಡ ದಾಸಪ್ಪ, ಮರಿಯಪ್ಪ ದಾಸಪ್ಪ, ಕೆಂಪಣ್ಣ ದಾಸಪ್ಪ ಎಲ್ಲ ಸರ್ವರು ಮಾಡಿರೋ ಕೆಲಸನ ನಮಗೆ ಸ್ವಾಮಿ ಕನಸ ಮಾರ್ಗದಲ್ಲಿ ಬಂದು ಈಗ ಮುಳಬಾಗಿಲ ಆಂಜನೇಯ ಆಕಾಶ ಮಾರ್ಗದಲ್ಲಿ ಇಲ್ಲಿಗೆ ಬರ್ತಾ ಇರ್ತಾರೆ. ಮಾಡ್ಸಪ್ಪ ಕೆಲಸ ಅಂದರೆ ಅಲ್ಲಿಗೂ ಹೋಯ್ತಾ ಇರ್ತಾರೆ ಬಾಲದ ಆಂಜನೇಯ. ಅದರಿಂದ ಕಳಕಳಿಯಿಂದ ಶತಕೋಟಿ ಜನ ಭಕ್ತರನ್ನ ನಾವು ಬೇಡಿ ನಡೆಸ್ತಾ ಇದ್ದೀವಿ. ಹೌದು,
ಈ ಭರತ ಭೂಮಿಯಲ್ಲಿ ಧರ್ಮಕ್ಕಾಗಿ ಹಲವಾರು ರಾಜ ಮಹಾರಾಜರು, ಅಶೋಕ, ಬುದ್ಧ, ಬಸವ ಸೇರಿದಂತೆ ಸತ್ಯ ಹರಿಶ್ಚಂದ್ರನಂತ ಹಲವಾರು ಪುಣ್ಯ ಪುರುಷರು ಕೂಡ ಹಲವಾರು ತ್ಯಾಗಗಳನ್ನ ಮಾಡಿದ್ದಾರೆ. ದೇವರ ಮೇಲೆ ನಿಮಗೆ ನಂಬಿಕೆ ಇದ್ದಲ್ಲಿ, ನೀವು ಕೂಡ ತಿಮ್ಮಪ್ಪನ ಭಕ್ತರಾಗಿದ್ದಲ್ಲಿ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಆ ಭಗವಂತನ ಆಶೀರ್ವಾದ ಪಡೆಯಲು ಹೆಚ್ಚು ಜನಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.